ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಅನಿತಾಸ್ ಅಬ್ ಚಾನಲ್ಗೆ ಸ್ವಾಗತ. ಹೊರಗಡೆ ಹೋದಾಗ ರೆಸ್ಟೋರೆಂಟ್ಗಳಲ್ಲಿ ಕ್ರೀಮಿ ಹಾಗೂ ಟೇಸ್ಟಿ ಪಾಸ್ತಾನ ತಿಂದಿರ್ತೀರ ಅಲ್ವಾ? ಅದನ್ನೇ ಇವತ್ತು ಕೇವಲ 15 ನಿಮಿಷದಲ್ಲಿ ಯಾವುದೇ ಕಷ್ಟ ಇಲ್ಲದೇ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಯಾಕಂದರೆ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಇದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಈಗ ಸೂಪರ್ ಪಾಸ್ತಾಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ 1 ಕಪ್ ಪಾಸ್ತಾ. ನಿಮಗೆ ಇಷ್ಟವಾದ ಶೇಪ್ ತೊಗೋಬೋದು. ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಮೇನಾಗಿ ಫ್ರೆಶ್ ಕ್ರೀಮ್ ಮತ್ತು ಚೀಸ್. ಇದೇ ನಮ್ಮ ಪಾಸ್ತಾಗೆ ಹೋಟೆಲ್ ಲುಕ್ ಕೊಡೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಅರಿಶಿಣ, ಸ್ವಲ್ಪ ಬಟರ್. ಮೊದಲು ಪಾಸ್ತಾವನ್ನು ಬೇಯಿಸ್ಕೊಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ನಂತರ ಪಾಸ್ತಾ, 1 ಚಮಚ ಅಷ್ಟು ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ. ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇದು 80% ಬೆಂದರೆ ಸಾಕು, ಜಾಸ್ತಿ ಮೆತ್ತಗಾಗಬಾರ್ದು. ಈಗ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕೊತಾ ಇದ್ದೀನಿ. ನೀವು ಎಣ್ಣೆ ಸಹ ತೊಗೊಬೋದು. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಕರಗಿದ ನಂತರ ಅರ್ಧ ಕಟ್ ಮಾಡಿರುವಂತಹ ಟೊಮೊಟೊನ ನಾನು ಉಲ್ಟಾ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೆಂದಿರೋದ್ರಿಂದ ಸಿಪ್ಪೆನ ತೆಗ್ದು ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡ ನಂತರ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೀಸ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರಿಶಿಣ, ಚಿಲ್ಲಿ ಫ್ಲೆಕ್ಸ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಫ್ರೆಶ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಇದು ನಮ್ಮ ಪಾಸ್ತಾಗೆ ಕ್ರೀಮಿ ಟೆಕ್ಸ್ಚರ್ನ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಹೆಚ್ಚಾಗುತ್ತೆ. ಕೊನೆಯದಾಗಿ ಬೇಯಿಸಿಟ್ಟಿರೋಂತಹ ಪಾಸ್ತಾನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷಗಳ ಕಾಲ ಮಸಾಲೆಯಲ್ಲಿ ಬೇಯೋಕ್ಕೆ ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಕ್ರೀಮಿ ಪಾಸ್ತಾ ರೆಡಿಯಾಗಿದೆ. ವಾವ್, ನಿಜಕ್ಕೂ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ರೆಸಿಪಿ ಬೇಕು ಅಂತ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಲ್ಲಿವರೆಗೆ ಹ್ಯಾಪಿ ಕುಕಿಂಗ್. ಬಾಯ್.